ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯವುದೀರ್ಘ ನಷ್ಟಪ್ರಾಯಶಃ ಭದ್ರೇಷು ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ವೈತಿನ ಶುಭಂ ಕರೋತಿ ವಾಚಾಲಂ ಭಂಗುಂ ಲಂಘಾಯತೆ ಹಿರಿಂ ಯತ್ಕೃಪಾತಮಹಂ ವಂದೇ ಶ್ರೀ ಗುರುದೀನತಾರಿಣಂ ಪರಮಾನಂದಮಾದ ಶ್ರೀ ಚೈತನ್ಯೇಶ್ವರಂ ಓಂ ಜ್ಞಾನತಿಮಿರಂಧಸ್ಯ ಜ್ಞಾನಗಣ ಸಲಾಖ್ಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಶ್ರೀಮತಿ ಕೃಷ್ಣ ರಸಾಯ ಬದಲು ಶ್ರೀಮತಿ ಜಯಪತಾಗ ಸ್ವಾಮಿ ನಮೋ ಧರ್ಮನೆ ಗೌರವತ್ತಂ ತಾನೆ ಗರಗರಮಧಾರೆ ನಮೋ ಶ್ರೀಮತಿ ಕೃಷ್ಣ ರಸಾಯ ಬದಲು ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ನಮ ನಮಸ್ತೆ ಸರಸ್ವತಿ ದೇವಿ ಗೌರವ ಭಾಷಾ ದೇಶಧಾರಣೆ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸ ಗೌರವ ಭಕ್ತವರನ್ನು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ. ಶ್ರೀಮದ್ ಭಾಗವತಂ 9th ಕ್ಯಾಂಟೋ ಅದು ರಿಲೇಟೆಡ್ ನಾವು ನಳತಮೆಯಂದಿ ಸ್ಟೋರಿ ನೋಡ್ತಾ ಇದೀವಿ. ಇದು ಬಂದು ನಮಗೂ ಮಹಾಭಾರತದಲ್ಲಿ ಇರೋ ಸ್ಟೋರಿ. ಇದು ಮಹಾಭಾರತದಲ್ಲಿ ವನಪರ್ವಲ್ಲಿ ವನಪರ್ವ ಒಂದು ನಿಮಿಷ 50 ಅಧ್ಯಾಯ ಇಂದು 79 ಅಧ್ಯಾಯ ತಕ್ಕ ಇರೋ 30 ಅಧ್ಯಾಯಗಳು. ಆ ಸ್ಟೋರಿ ನಾವು ಇಲ್ಲಿ ನೋಡ್ತಾ ಇದೀವಿ. ನಳಚರಿತ್ರ. ಸೊ ಆಲ್ರೆಡಿ ನಳಚರಿತ್ರ ಬಗ್ಗೆ 2 ಕ್ಲಾಸ್ ಆಯ್ತು. ಇದು ಲಾಸ್ಟ್ ಕ್ಲಾಸು. 30 ಅಧ್ಯಾಯಗಳು 10 ಅಧ್ಯಾಯ ನಾವು ನೋಡ್ತಾ ಇದೀವಿ. ಲಾಸ್ಟ್ 10 ಅಧ್ಯಾಯದು ಏನು ಅಂದ್ರೆ ತಾಂಡ್ರಿ ಮರ. ಸೊ ಕಲಿಪುರುಷ ಅಲ್ಲಿ ತಾಂಡ್ರಿ ಮರ ಅಲ್ಲಿ ಬಂದು ಇದಾರೇನು ಲಾಸ್ಟ್ ಕ್ಲಾಸ್ ಫಿನಿಶ್ ಮಾಡಿದೀನಿ ಅಲ್ವಾ? ಓಕೆ. ಸೊ ಯಾಕಂದ್ರೆ ಋತುಪರ್ಣ. ಸೊ ಋತುಪರ್ಣಕ್ಕೆ ಬಂದು ಅಷ್ಟು ಅವರು ಮ್ಯಾಕ್ಸ್ ಜೀನಿಯಸ್ ಅಂಡ್ ಈ ಜೂಜಾಟ ಕೊಡೋದು ಅದ್ರ ಬಗ್ಗೆ ಅವ್ರಿಗೂ ಚೆನ್ನಾಗಿ ಗೊತ್ತಿರೋದು. ಸೊ ಅದಕ್ಕೆ ಅವರು ಆ ತಾಂಡ್ರಿ ಮರಲ್ಲಿ ಇರೋ 5 ಕೋಟಿ ಎಲೆಗಳಿರುತ್ತೆ. ಮತ್ತೆ ಹಣ್ಣು ಬಂದು 2095 95 ಓಕೆ 2095 ಫ್ರೂಟ್ ಇದೆ ಅವ್ರು ಹೇಳಿದ್ದಾರೆ. ಅದೇ ತರ ನಳ ಚಕ್ರವರ್ತಿ ಅದು ಬಂದು ಕೌಂಟ್ ಮಾಡಿದ್ದಾರೆ. ಅದೇ ತರ ಇರುವಾಗ ಯಾವ ತರ ಇದೆ ನಿಮ್ಗೆ ಗೊತ್ತಾಗುತ್ತೆ, ನಮ್ಗೂ ಹೇಳ್ಕೊಡಿ ಅಂತ ಕೇಳ್ತಾರೆ. ಆವಾಗ ಋತುಪರ್ಣ ರಾಜ ಅವ್ರಿಗೂ ಅಲ್ಲೇ ಆ ತಾಂಡ್ರಿ ಮರ ಹತ್ರ ಅವ್ರು ಹೇಳ್ಕೊಡ್ತಾರೆ. ಸೊ ಅವ್ರು ಆ ತರ ಹೇಳ್ಕೊಟ್ಟಿದ ಮೇಲ್ಗಡೆ ನಳ ಚಕ್ರವರ್ತಿ ಹೇಳ್ತಾರೆ, ನಾವು ನಿಮ್ಗೂ ಅಶ್ವವಿದ್ಯೆ ಹೇಳ್ಕೊಡ್ತೀನಿ ಇನ್ನು. ಸೊ ಇವರ ಈ ತರ ಹೇಳ್ಕೊಟ್ಟಿದ ಮೇಲ್ಗಡೆ ಈ ಜೂಜಾಟ ಬಗೆ ಎಲ್ಲ ಹೇಳ್ಕೊಟ್ಟಿದ ಮೇಲ್ಗಡೆ ಅವರ ಶರೀರ ಇಂದು ಕಲಿಪುರುಷ ಆಚೆ ಬಂದ್ಬಿಡುತ್ತಾರೆ. ಸೊ ಆಚೆ ಬಂದ್ಬಿಟ್ಟು ಅವರ ನಳ ಚಕ್ರವರ್ತಿಗೆ ಅಷ್ಟು ಕೋಪ ಬರುತ್ತೆ. ಸೊ ಅವಾಗ ಕಲಿಪುರುಷ ಬಂದು ಭಯ ಪಟ್ಕೊಂಡು ಅವರ ಹತ್ರ ಕ್ಷಮಾಪಣೆ ಕೇಳಿ ನಮಸ್ಕಾರ ಮಾಡಿ, ನಾವು ಬಂದು ಶರಣಾಗತರಾಗ್ತಾ ಇದ್ದೀನಿ, ದಯವಿಟ್ಟು ನಮ್ನ ಏನ್ ಮಾಡಬೇಡ ನೂ ಕೇಳ್ಕೊಳ್ತಾರೆ. ಯಾಕಂದ್ರೆ ಆಲ್ರೆಡಿ ಕಾರ್ಕೋಡಗ ಕಚ್ಚಿ ಆ ವಿಷವೂ ಇರುತ್ತೆ, ಮತ್ತೆ ನಿನ್ನ ಹೆಂಡತಿ ಬೇರೆ ನಮ್ನಿ ಸಾಬ ಕೊಟ್ಟು ಬಿಟ್ಟಿದ್ದಾರೆ, ಅದಕ್ಕೆ ಇಷ್ಟು ಕಷ್ಟ ಅನುಭವಿಸ್ತಾ ಇದ್ದೀನಿ, ದಯವಿಟ್ಟು ನಮ್ನ ಬಿಟ್ಬಿಡಿ, ನಾವು ಇಲ್ಲಿ ತಾಂಡ್ರಿ ಮರಲ್ಲಿ ನಾವು ಇರ್ತೀನಿ ನೀನು ಹೇಳ್ಬಿಡ್ತಾರೆ. ಸೊ ಆ ತಾಂಡ್ರಿ ಮರ ಒಳಗಡೆ ಅವ್ರು ಹೋಗಿ ಸೇರ್ಕೊಂಡ್ ಬಿಡ್ತಾರೆ. ಓಕೆ. ಸೊ ಈ ತರ ಆಯ್ತು. ಮತ್ತೆ ಇವಾಗ ಕಲಿಪುರುಷ ಹೋದ್ಮೇಲೆ ಇವಾಗ ನಳ ಚಕ್ರವರ್ತಿ ಫ್ರೀ ಆದ್ರೆ ಬಟ್ ರೂಪ ಬದಲಾಗಿಲ್ಲ. ಅದೇ ಕಪ್ಪ ರೂಪ, ಕುಳ್ಳ ರೂಪ, ಕೈ ಕಾಲ ವೆರಿ ಶಾರ್ಟ್ ಆಗಿ ಇರುತ್ತಲ್ವಾ. ಸೊ ಅದೇ ರೂಪಲ್ಲಿ ಇರ್ತಾರೆ. ಮತ್ತೆ ಅವರು ಅಲ್ಲಿಂದು ಅಷ್ಟು ಬೇಗ ಕುದುರೆಯನ್ನು ಓಡಿಸ್ಕೊಂಡು ಆ ರಥನ ಎತ್ಕೊಂಡು ಅಷ್ಟು ಬೇಗ ಈವ್ನಿಂಗ್ ಇಲ್ಲಿ ಬಂದ್ಬಿಡ್ತಾರೆ. ಓಕೆ. ಸೊ ಇಲ್ಲಿ ಬಂದ ಮೇಲ್ಗಡೆ ಆ ರಥ ಶಬ್ದ ಅಷ್ಟು ಜೋರಾಗ ಕೇಳಿಸ್ತಾ ಇದೆ ಅಲ್ವಾ. ಆ ಕೇಳುವಾಗ ಈ ನಳನ ಮಕ್ಕಳು ಇದಾರಲ್ವಾ, ಇಂದ್ರಸೇನೆ. ಸೊ ಆ ಮಕ್ಕಳನ್ನ ಕರ್ಕೊಂಡ್ ಬಂದಿರೋ ಆ ರಥ ಕುದುರೆಗಳೆಲ್ಲ ಅಲ್ಲೇ ಇದೆ ಅಲ್ವಾ, ಎಲ್ಲಿ ಭೀಮರಾಜ ಅರಣ್ಮನೆಯಲ್ಲಿ ಆ ವಿದರ್ಭ ದೇಶದಲ್ಲಿ. ಸೊ ಇವರು ಬಂದ ಮೇಲ್ಗಡೆ ಆ ಕುದುರೆಗಳೆಲ್ಲ ಅಷ್ಟು ಖುಷಿ ಆಗುತ್ತಂತೆ. ಯಾಕಂದ್ರೆ ನಮ್ ನಳ ಚಕ್ರವರ್ತಿ ಬಂದ್ಬಿಟ್ಟಿದ್ದಾರೆ. ಯಾಕಂದ್ರೆ ರೂಪ ಬದಲಾಗಿದೆ, ಆದ್ರೆ ಆ ಕುದುರೆಗಳಿಗೆ ಗೊತ್ತಾಯ್ತು ಇವ್ರ ನಳ ಚಕ್ರವರ್ತಿನು. ಆ ಕುದುರೆಗಳ ಅಷ್ಟು ಖುಷಿ ಆಗ್ತಾ ಇದೆ. ಸೊ ಈ ರಥ ಬರೋ ಶಬ್ದ ಕೇಳಿ ತಮೆಯಂದಿಕ್ಕಿ ಗೊತ್ತಾಯ್ತು, ಈ ತರ ರಥ ಓಡಿಸೋರು ಯಾರು, ನಳ ಚಕ್ರವರ್ತಿ ಏನು ಗೊತ್ತಾಯ್ತು. ಆದ್ರೆ ಅವ್ರಿಗೊಂದು ಡೌಟು, ಸಪೋಸ್ ನಳ ಚಕ್ರವರ್ತಿ ಅವರು
ರಥ ಸಾರಥಿಯಾಗಿರೋ ವಾರ್ಷ್ಣೇಯನಕ್ಕೂ ಈ ತರ ಹೇಳ್ಕೊಟ್ಟಿರ್ಬೋದು. ಹ್ಮ್ ನಿಜವಾಗ ಇವರು ನಲ ಚಕ್ರವರ್ತಿಯ ಏನು ಅವ್ರಿಗೆ ಸ್ವಲ್ಪ ಡೌಟ್ ಬಂದಿದೆ. ಮತ್ತೆ ಆ ಡೌಟ್ ಎಲ್ಲ ಯಾವ ತರ ಆ ತಮಯಂತಿ ಕ್ಲಿಯರ್ ಮಾಡಿದ್ದಾರೆ ನಾವು ಈ ಅಧ್ಯಾಯದಲ್ಲಿ ನೋಡಬೇಕು. ಸೊ ಇಲ್ಲಿ ಬಂದು ಬೃಹದತ್ಸ್ವರ್ ಆ ಋಷಿ ಬಂದು ಯುಧಿಷ್ಠಿರಕ್ಕೆ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ, ಈ ತರ ವಿದರ್ಭ ದೇಶಕ್ಕೂ ಭೀಮರಾಜನ ನೋಡಕ್ಕೆ ಅಯೋಧ್ಯ ದೇಶ ಇಂದು ಋತುಪರ್ಣ ಬಂದಿದ್ದಾರೇನು ಗೊತ್ತಾಗಿ ಋತುಪರ್ಣನಿ ಅವ್ರು ಬಂದು ವೆಲ್ಕಮ್ ಮಾಡ್ತಾರೆ. ವೆಲ್ಕಮ್, ಯಾಕಂದ್ರೆ ಇದು ಕುಂಡಿನಪುರ ಅಲ್ವಾ, ಕ್ಯಾಪಿಟಲ್ ಸಿಟೀಸ್ ಕುಂಡಿನಪುರ. ಸೊ ಆಕ್ಚುಲಿ ಆ ಕ್ಯಾಪಿಟಲ್ ಸಿಟಿ ಒಳಗಡೆ ಬರುವಾಗ ಆಕ್ಚುಲಿ ಸ್ವಯಂವರ ಅಂದ್ರೆ ಎಷ್ಟು ಅಲಂಕಾರವಾದ ತೋರಣಗಳು ಎಲ್ಲ ಇರುತ್ತಲ್ವಾ, ಬಟ್ ಇಲ್ಲಿ ಏನೇ ಇಲ್ಲ, ಎಲ್ಲ ನಾರ್ಮಲ್ ಆಗಿರುತ್ತೆ. ಸೊ ಅವಾಗ ಋತುಪರ್ಣನಿಗೂ ಸ್ವಲ್ಪ ಡೌಟ್ ಆಯ್ತು. ಇವಾಗ ಭೀಮರಾಜ ಬಂದು, ಓ ಅಯೋಧ್ಯ ಇಂದು ಋತುಪರ್ಣ ನೀವು ಬಂದಿದ್ದೀರಾ, ವೆಲ್ಕಮ್ ಮಾಡ್ತೀನಿ ಆ ತರ ಅವ್ರನ್ನೇ ವೆಲ್ಕಮ್ ಮಾಡ್ತಾರೆ. ಓಕೆ, ಎಲ್ಲ ವೆಲ್ಕಮ್ ಮಾಡಿಬಿಟ್ಟು, ಓಕೆ ನೀವು ಯಾಕೆ ಬಂದಿದ್ದೀರಾ, ಏನ್ ರೀಸನ್ ಕೇಳ್ತಾರೆ. ಸೊ ಋತುಪರ್ಣ ಸ್ವಲ್ಪ ಹುಷಾರಾಗಿದ್ದಾರೆ. ಅವರು ಹುಷಾರಾಗಿ, ಏನಿಲ್ಲ ನೀವು ದೊಡ್ಡೋರಲ್ವಾ, ನಿಮ್ಮ ಹತ್ರ ನಮಸ್ಕಾರ ಮಾಡಿಬಿಟ್ಟು ಆಶೀರ್ವಾದ ತಗೊಳ್ಳೋಣ ನಾನು ಬಂದಿದ್ದೀನಿ ಹೇಳ್ತಾರೆ. ಆದ್ರೆ ಭೀಮರಾಜಕ್ಕೆ ಓ ಆಶೀರ್ವಾದ ತಗೊಳಕ್ ಇಷ್ಟು ದೂರ ಬರ್ಬೇಕಪ್ಪ ನಕ್ಕೊಂಡು, ಓಕೆ ಬನ್ನಿ, ನೀವು ಬಂದು ನಮ್ಮ ಅತಿಥಿಯಾಗಿ ಇರಿನ ಅರಣ್ಮನೆಯಲ್ಲಿ ಅವ್ರನ್ನೇ ರೆಸ್ಟ್ ಮಾಡ್ತಾರೆ. ಆದ್ರೆ ಭೀಮ ರಾಜಕ್ಕೂ ಏನೋ ಒಳಗಡೆ ಇರುತ್ತೆ, ಆದ್ರೆ ಇವರು ಇಷ್ಟು ಬೇಗ ಇಲ್ಲಿ ಬಂದಿರೋ ಅವಶ್ಯಕತೆ ಏನು ಆದ್ರೆ ಯೋಚನೆ ಇದೆ. ಸರಿ ಓಕೆ ನೋಡೋಣ ನಾನು, ಅವ್ರು ಬಿಟ್ಬಿಟ್ಟಿದ್ದಾರೆ. ಮತ್ತೆ ಇಲ್ಲಿ ಬಂದು ತಮಯಂದಿಗೆ ಸ್ವಲ್ಪ ಆ ರಥ ಶಬ್ದ ಕೇಳಿ, ಓಕೆ ಇದು ಬಂದು ನಲಚಕ್ರವರ್ತಿ ಓಡಿಸ್ಕೊಂಡು ಬಂದ್ರೆ ಗಾಡಿ ಈ ತರ ಶಬ್ದಲ್ಲಿ ಬರುತ್ತೆ, ನಮ್ಕೋ ಬಂದು ಬುಲೆಟ್ ಗಾಡಿ ಅಂದ್ರೆ ಏನ್ ಸೌಂಡ್ ಬರುತ್ತೆ, ನಾರ್ಮಲ್ ಸ್ಕೂಟಿ ಅಂದ್ರೆ ಏನ್ ಸೌಂಡ್ ನಮ್ಗೆ ಗೊತ್ತಾಗತ್ತಲ್ವಾ. ಸೊ ಆ ತರ ಇವರ ರಥ ಓಡಿಸ್ಕೊಂಡು ಬಂದ್ರೇನೆ ಒಂದು ಡಿಫ್ರೆಂಟ್ ಶಬ್ದ ಬರುತ್ತಂತೆ, ಆ ತರ ಶಬ್ದ ಬಂದಿದೆ. ಆದ್ರೆ ಇದು ಅವರೇನ್ ಅನಿಸುತ್ತೆ, ಆದ್ರೆ ಮತ್ತೆ ನಾವು ಟೆಸ್ಟ್ ಮಾಡ್ಬೇಕಲ್ವಾನು. ಅವರು ಟೆಸ್ಟ್ ಮಾಡಕ್ಕ ಏನ್ ಮಾಡ್ತಾರೆ, ಇಲ್ಲಂದ್ರೆ ಆ ಕಲೆನಿ ಋತುಪರ್ಣ ರಾಜಾಕು ಹೇಳ್ಕೊಟ್ಟಿರ್ಬೋದು. ಏನ್ ಮಾಡೋದು ಗೊತ್ತಿಲ್ವೇನು, ಈ ತರ ಯೋಚನೆ ಮಾಡ್ತಾ ಇದ್ದು ಅವರು ಸೇವಕಿ, ಯಾರು ತಮಯಂದಿನ ಸೇವಕಿ ಕೇಸಿನಿನ ಒಬ್ಬಳು, ಆ ಕೇಸಿನಿನಿ ಕಳಿಸ್ತಾರೆ, ನೀವು ಹೋಗಿ ಅಲ್ಲಿರೋ ಆ ಸಾರದಿನಿ ನೋಡ್ಕೊಂಡು ಬನ್ನಿ. ಸೊ ಯಾಕಂದ್ರೆ ಇವಾಗ ಅವ್ರ ಹೆಸರು ಅಲ್ಲಿ ಬಾಹುಕ. ಸೊ ಅವ್ರ ಹತ್ರ ಮಾತಾಡು, ಏನ್ ಹೇಳ್ತಾರೆ ನೋಡೋಣ ನಾನು ಕಳಿಸ್ತಾರೆ. ಸೊ ಬಾಹುನ ಹತ್ರ ಹೋಗಿ, ಓ ನೀವೇನು ಚೆನ್ನಾಗ ಅಡಿಗೆ ಮಾಡ್ತೀಯಾ ಅಂತ ಕೇಳ್ವಿ, ಈ ತರ ನಮ್ಗೆ ಗೊತ್ತಾಯ್ತು ನೀನ್ ಚೆನ್ನಾಗಿ ಅಡಿಗೆ ಮಾಡ್ತೀಯಾ, ಹಾ 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 ಮಾಡ್ತೀನಿ. ಓಕೆ, ನಿಮ್ಗೂ ನಳರಾಜ ಬಗ್ಗೆ ಏನಾದ್ರು ಗೊತ್ತಿದ್ಯಾ, ಇಲ್ಲಂದ್ರೆ ನಿಮ್ ಜೊತೆಲಿದ್ದಾರೆ ಈ ವಾರ್ಷ್ಣೇಯನಕ್ಕೆ ಏನಾದ್ರು ಗೊತ್ತಿದ್ಯಾ ಕೇಳ್ತಾರೆ. ಸೊ ಅವಾಗ ಬಾಹುಕ ಹೇಳ್ತಾರಂತೆ, ನಲ ಚಕ್ರವರ್ತಿ ಬಗ್ಗೆ ನಲನಕ್ಕೆ ಗೊತ್ತಾಗೋದು, ಇಲ್ಲಂದ್ರೆ ಅವರ ಹೆಂಡತಿ ತಮಯಂದಿಕ್ಕೆ ಗೊತ್ತಿರ್ಬೋದು, ಮತ್ತೆ ಬೇರೆ ಯಾರಿಗೂ ಅವ್ರ ಬಗ್ಗೆ ಗೊತ್ತಾಗಲ್ಲ. ಯಾಕಂದ್ರೆ ಅವ್ರಿಗೂ ಸ್ವಲ್ಪ ಒಳಗಡೆ ಕೋಪದಿಂದ ಇರ್ತಾರೆ, ಅದಕ್ಕೆ ಅವ್ರು ಆ ತರ ಹೇಳ್ತಾರೆ. ನಲ ಚಕ್ರವರ್ತಿ ಬಗ್ಗೆ ನಲನಿಗೆ ಗೊತ್ತಾಗುತ್ತೆ, ಮತ್ತೆ ಯಾರಿಗೂ ಗೊತ್ತಾಗುತ್ತೆ, ಯಾಕಂದ್ರೆ ಅವ್ರ ಹೆಂಡತಿ ಈ ತರ ಸೆಕೆಂಡ್ ಮ್ಯಾರೇಜ್ಗೂ ಹೇಳ್ಬಿಟ್ಟಿದ್ದಾರೆ, ಆ ಕೋಪಲ್ಲಿ ಅವರು ಆ ತರ ಸ್ವಲ್ಪ ಹಾರ್ಶ್ ಆಗಿ ಮಾತಾಡ್ತಾ ಇದ್ದಾರೆ. ಆದ್ರೆ ತಮಯಂದಿ ಅವ್ರ ಬಗ್ಗೆ ಸ್ವಲ್ಪ ಕೋಪ ಎಲ್ಲ ಇಟ್ಕೋಬಾರದು. ಯಾಕಂದ್ರೆ ನಲ ನಲ ಈ ತರ ಪೂರ್ತಿ ರಾಜ್ಯ ಹೋಯ್ತು, ಮತ್ತೆ ಹಾಕೊಂಡಿರೋ ಆ ಒಂದು ಬಟ್ಟೆನೂ ಆ ಪಕ್ಷಿಗಳು ತಗೊಂಡು ಹೋಗ್ಬಿಟ್ಟಿದೆ, ಮತ್ತೆ ಊಟಕ್ಕೂ ಮಲ್ಕೊಳ್ಳಕ್ಕೂ ಏನ್ ಜಾಗ ಇಲ್ಲ, ಈ ತರ ಕಷ್ಟ ಅನುಭವಿಸುವಾಗ ಏನೋ ಅವನು ಗ್ರಹಚಾರ ಈ ತರ ಅವನು ಲೈಫ್ ಹೋಯ್ತು.
ಆ ತರ ಇರೋ ಮೇಲ್ಗಡೆ ತಮಯಂದಿ ಕೋಪ ಇಟ್ಕೋಬಾರದಲ್ವಾ? ಯಾಕಂದ್ರೆ ಇಲ್ಲಿ ಅವ್ರಿಗೂ ಏನ್ ಕೋಪ ಅಂದ್ರೆ ತಮಯಂದಿ ಸೆಕೆಂಡ್ ಮ್ಯಾರೇಜ್ಗೂ ಪರ್ಮಿಷನ್ ಕೊಟ್ಟಿದ್ದಾಳೆ. ಸೊ ಆಕ್ಚುಲಿ ನಲನ್ ಮೇಲ್ಗಡೆ ಕೋಪ ಇರೋದ್ರಿಂದ ಅವರು ಈ ತರ ಪರ್ಮಿಷನ್ ಕೊಟ್ಟಿದ್ದಾಳೇನು ಅನ್ಕೊಂಡು ಈ ತರ ಅವರು ಬಾಹುಗ ಬಂದು ಹೇಳ್ಬಿಟ್ಟು ಕಣ್ಣಿಂದು ನೀರು ಬಿಡ್ತಾರಂತೆ, ಅಳ್ತಾ ಇದ್ದಾರೆ ಅವ್ರ ದುಃಖಲ್ಲಿ. ಮತ್ತೆ ತಮೆಯಂದಿಗೆ ಸ್ವಲ್ಪ ಡೌಟ್ ಬಂತು. ಡೌಟ್ ಬಂದು ಮತ್ತೆ ಯಾಕಂದ್ರೆ ಇದು ಹೋಗಿ ಯಾರು ಹೇಳೋದು, ಆ ಕೇಚಿನಿ ಹೇಳ್ಬಿಡ್ತಾಳೆ, ಈ ತರ ಎಲ್ಲ ಹೇಳ್ತಾರೆ ಅವರು. ಸೊ ತಮೆಯಂದಿಗೆ ಇದೆಲ್ಲ ಗೊತ್ತಾಯ್ದ ಮೇಲ್ಗಡೆ ಮತ್ತೆ ನೀ ಬಂದು, ಯಾಕಂದ್ರೆ ಅಲ್ಲಿ ಆ ರಾಜ ಋತುಪರ್ಣನ್ ಬಂದು ನಾ ಬಂದು ನಮ್ ಅಡಿಗೆ ಮಾಡೋನೆ, ಅಡಿಗೆ ಮಾಡಿ ಕೊಡ್ತಾನೆ, ನೀವೇನು ಸ್ಪೆಷಲ್ ಆಗಿ ಊಟ ಅಲ್ಲ ನಮ್ಗೇನು ಬೇಡ, ಒನ್ಲಿ ಏನೇನು ಅವ್ರು ಕೇಳ್ತಾರೋ ಪದಾರ್ಥಗಳು ಕೊಟ್ಬಿಡಿ, ಅವನೇ ಅಡಿಗೆ ಮಾಡಿ ನಮ್ಗೆ ಕೊಡ್ತಾನೆ, ಅದೇ ಸಾಕು ಅಂತ ಹೇಳ್ತಾರಂತೆ. ಸರಿ ಓಕೆನು. ಇವಾಗ ಅಡಿಗೆ ಮಾಡೋರು ಯಾರು? ಬಾಹುಗ ಅಲ್ವಾ? ಸೊ ಅವಾಗ ತಮಿಯಂದಿ ಈ ಕೇಶಿನಿ ಹತ್ರ ಹೇಳ್ತಾಳೆ, ಅವ್ರಿಗೂ ನೀರ್ ಕೊಡ್ಬೇಡ, ಮತ್ತೆ ಬೆಂಕಿಗೂ ಏನು ಅರಣಿಕಟ್ಟೆ ಎಲ್ಲ ಕೊಡ್ಬೇಕಲ್ವ, ಸೊ ಅದೆಲ್ಲ ಏನ್ ಕೊಡ್ಬೇಡ, ಒನ್ಲಿ ಪದಾರ್ಥಗಳು, ಪದಾರ್ಥಗಳು ಏನೇನು ಅದೆಲ್ಲ ಮಾತ್ರ ಕೊಟ್ಬಿಡು ಅಂತ ಹೇಳ್ತಾರೆ. ಕೊಟ್ಬಿಟ್ಟು ಅಲ್ಲಿ ಏನ್ ನಡೀತಾ ಇದೆ ನೋಡು ಅಂತ ಹೇಳ್ತಾರೆ. ಓಕೆ, ಸೊ ಇದೆಲ್ಲ ಅವಳು ಬಂದು ತಗೊಂಡ್ ಬಂದು ಕೊಟ್ಬಿಡ್ತಾಳೆ, ಎಲ್ಲ ಏನು ವೆಜಿಟೇಬಲ್ಸು ಮತ್ತೆ ಗ್ರೈನ್ಸು ಎಲ್ಲ ಕೊಟ್ಬಿಡ್ತಾಳೆ. ಕೊಟ್ಟಿದ ಮೇಲ್ಗಡೆ ಅವರು ನೋಡ್ತಾರೆ, ಓಕೆ ಇವರು ದೂರದಿಂದ ನೋಡ್ತಾ ಇದ್ದಾರೆ ಆ ಕೇಶಿನಿ. ಓಕೆ, ಏನು ನೀರಿಲ್ಲ. ಸೊ ಅವರೇ ಏನ್ ಮಾಡ್ತಾರಂತೆ, ಗಾಳಿ ಪಾಟ್ ಇದೆ ಅಲ್ವಾ, ಸೊ ಆ ಪಾಟಲ್ಲಿ ಅವರೇ ಕೈ ಇಟ್ಟಿದ ಮೇಲೆ ನೀರು ತುಂಬುತ್ತಂತೆ. ಸೊ ಅದು ಇಟ್ಟು ಅವ್ರ ಅಡಿಗೆ ಮಾಡಕ್ಕೆ ಬೆಂಕಿಯು ಅವ್ರ ಕೈ ಮುಟ್ಟಿದ ಕ್ಷಣ ಅಲ್ಲಿ ಬೆಂಕಿ ಬಂದ್ಬಿಡುತ್ತಂತೆ. ನೋಡಿ, ನೀರು ಅವಶ್ಯಕತೆ ಇಲ್ಲ ಅವ್ರಿಗೂ, ಬೆಂಕಿ ಅವಶ್ಯಕತೆ ಇಲ್ಲ. ಸೊ ಅದೇ ಆ ತರ ಅವರು ಅಡಿಗೆ ಮಾಡ್ತಾರಂತೆ, ಅಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾರೆ. ಅದೇ ತರ ಅವರು ಇವಾಗ ಈ ಜಾಗದಿಂದ ಆ ಜಾಗ ಹೋಗುವಾಗ ಬಾಗಿಲು ಚಿಕ್ಕದಾಗಿರುತ್ತೆ. ಆವಾಗ ನಾವ್ ಏನ್ ಮಾಡ್ತೀವಿ, ಸ್ವಲ್ಪ ಕೆಳಗೆ ಬೆಂಡ್ ಮಾಡಿ ಹೋಗ್ತೀವಲ್ವಾ, ಆದ್ರೆ ಇವರು ಹೋಗುವಾಗ ಆ ಬಾಗಿಲೆಲ್ಲ ಅದುವೇ ಹೈಟ್ ಆಗುತ್ತೆ ಅಂತೆ, ಸಾರಿ ಹೈಟ್ ಆಗುತ್ತೆ, ಇವರು ಬೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಇದೆಲ್ಲ ನೋಡ್ಬಿಟ್ಟಿದ್ದಾಳೆ ಯಾರು, ಕೇಶಿನಿ. ಓಡೋಡಿ ಬಂದು ಹೇಳ್ತಾಳೆ, ಇದೇನು ಇದು ಈ ತರ ವಿಚಿತ್ರವಾಗಿದೆ, ಈ ತರ ನಾವು ಎಲ್ಲೇ ನೋಡಿಲ್ವೇ. ಯಾಕಂದ್ರೆ ನೀರು ಅವರೇ ಅದೇ ಬಂದ್ಬಿಡುತ್ತೆ, ಮತ್ತೆ ಬಾಗಿಲು ನೆಲ, ಆ ಬಾಗಿಲು ಇವರು ಇರೋ ಸೈಜಿಂದ ಚಿಕ್ಕದಾಗಿದ್ರೇನು ಅದು ದೊಡ್ಡದಾಗಿ ಇವರು ಹೋದ್ಮೇಲೆ ಮತ್ತೆ ಅದೇ ಸೈಜ್ ಬಂದ್ಬಿಡುತ್ತೆ. ಅದೇ ತರ ಬೆಂಕಿಯು ಅದೇ ಬಂದ್ಬಿಡುತ್ತೆ. ಇದೆಲ್ಲ ಎಲ್ಲಿಂದ ನಡೀತೆ, ಇದೇನು ವಿಚಿತ್ರವಾಗಿದೆ, ಆಶ್ಚರ್ಯವಾಗಿದೆ. ಗಾಳಿ ಪಾಟಲ್ಲಿ ಕೈ ಇಟ್ಟಿದ್ರೆ ನೀರು ಬಂದ್ಬಿಡುತ್ತೆ, ಏನು ಇದೆಲ್ಲ ಏನೋ ಮ್ಯಾಜಿಕ್ ತರ ಇದೆ ಏನೋ ಅವರು ಅವಳು ಬಂದು ಹೇಳ್ತಾ ಇದ್ದಾಳೆ. ಸೊ ಇದೆಲ್ಲ ಕೇಳುವಾಗ ತಮೆಯಂದಿಗೆ ಗೊತ್ತಾಯ್ತು, ಇವರು ಖಂಡಿತ ನಲ ಚಕ್ರವರ್ತಿ ಇನ್ನು. ಸೊ ಮತ್ತೆ ಕೇಸಿನಿ ಹತ್ರ ಹೇಳ್ತಾಳೆ, ನೀವು ಹೋಗಿ ನನ್ನ ಮಕ್ಕಳು ಇಬ್ಬರನ್ನೇ ಕರ್ಕೊಂಡೋಗಿ ಅವರು ಬಾಹುಗ ಹತ್ರ ಮುಂದೆ ಬಿಡು, ಅವ್ರು ಏನ್ ಮಾಡ್ತಾರೆ ನೋಡು. ಸೊ ಅದೇ ತರ ಕೇಶಿನಿ ಏನ್ ಮಾಡ್ತಾರೆ, ಇಂದ್ರಸೇನೆ ಇಬ್ಬರನ್ನ ಕರ್ಕೊಂಡೋಗಿ ಆ ಬಾಹುಗ ಮುಂದ ಬಿಡ್ತಾರೆ. ಆ 2 ಮಕ್ಕಳನ್ನ ನೋಡಿದ ತಕ್ಷಣ, ಯಾಕಂದ್ರೆ 3 ವರ್ಷಕ್ಕೆ ಮೇಲ್ಗಡೆ ಆಯ್ತು ಇವರು ಮನೆ ಬಿಟ್ಟು ಮಕ್ಕಳನ್ನ ನೋಡಿ, 3 ವರ್ಷಕ್ಕೆ ಮೇಲೆ ಆದ್ಮೇಲೆ ಆ ಮಕ್ಕಳನ್ನ ನೋಡಿದ ತಕ್ಷಣ ಅಷ್ಟು ಬೇಗ ಓಡೋಡಿ ಬಂದು ಇಬ್ಬರು ಮಕ್ಕಳನ್ನೇ ಆಲಿಂಗನ ಮಾಡಿ ಅಷ್ಟು ಅಳ್ತಾರಂತೆ. ಅಳೆದು ಬಿಟ್ಟು ಆಮೇಲೆ, ಯಾಕಂದ್ರೆ ಕೇಶಿನಿ ನೋಡ್ತಾ ಇದ್ದಾಳೆ ಇವಾಗ, ಅವರು ಬಾಹುಗ ಏನಿಲ್ಲ ನನ್ನ ಮಕ್ಕಳು ಇದೇ ತರ ಇರ್ತಾರೆ, ಸೊ ಈ ಮಕ್ಕಳನ್ನ ನೋಡುವಾಗ ನಮಗೂ ನನ್ನ ಮಕ್ಕಳು ನೆನಪು ಬಂದಿದೆ, ಬೇರೇನಿಲ್ಲ ಅನ್ನು ಹೇಳ್ಬಿಟ್ಟಿದಾರಂತೆ. ಸೊ ಕೇಶಿನಿ ತುರಂತ್ ಬಂದು ಈ ತರ ಹೇಳ್ತಾಳಂತೆ, ತಾಯಿ ನೋಡಿ ತಮಯಂದಿ ಅಮ್ಮ ಈ ತರ ಆ ಮಕ್ಕಳು ನೋಡಿ ಈ ತರ ಅಳ್ತಾ ಇಲ್ಲ. ಇವಾಗ ಗೊತ್ತಾಯ್ತು 100% ಅವ್ರು ಯಾರು, ನನ್ ಗಂಡ ನಲ ಚಕ್ರವರ್ತಿ ಏನೋ ಅವ್ರಿಗೂ ಗೊತ್ತಾಯ್ತಂತೆ. ಸೊ ತುರಂತ್
ನೀವು ನೀವು ಹೋಗಿ ನನ್ನ ತಾಯಿ ಹತ್ರ ಆ ಅನುಮತಿ ಕೇಳು. ಏನ್ ಅನುಮತಿ ಅಂದ್ರೆ, ಈ ತರ ಬಾಹುಗಣ್ಣಿ ನನ್ ಅಂತಪುರಕ್ಕೆ ಕರಿಬೇಕು, ಇಲ್ಲಂದ್ರೆ ನಾನ್ ಬಾಹುಗಣ್ಣಿರೋ ಜಾಗಕ್ಕೆ ಹೋಗಿ ಅವ್ರನ್ನ ನೋಡ್ಬೇಕು, ಏನಾದ್ರು ಒಂದು ಅನುಮತಿ ಕೇಳ್ತಾರೆ. ಸೊ ಅವ್ರ ತಾಯಿ ಯಾರು, ತಮಯಂದಿ ಆ ಅಮ್ಮ, ಅವರು ಏನ್ ಮಾಡ್ತಾರಂತೆ, ಓಕೆ ಅವ್ರನ್ನ ಇಲ್ಲೇ ಕರಿಯಮ್ಮ ಅಂತ ಹೇಳ್ಬಿಡ್ತಾರೆ. ಸೊ ಇವಾಗ ಬಾಹುಗ ಅವ್ರನ್ನ ಇವರ ಇರೋ ಅಂದಪುರಕ್ಕೆ ಕರೀತಾರೆ. ಯಾಕಂದ್ರೆ ಅನುಮತಿ ತಗೋಬೇಕಲ್ವಾ, ಅಂತಪುರಲ್ಲಿ ಮತ್ತೆ ಯಾವೊಂದು ಜೆನ್ಸ್ ಬರಬಾರ್ದು. ಇವಾಗ ಬಾಹುಗಾಣಿ ಇಲ್ಲಿ ಕರಿಬೇಕಂದ್ರೆ, ಯಾಕಂದ್ರೆ ಆ ಮನೆ ಯಾರ್ದು, ಆ ಪ್ಯಾಲೇಸ್ ಯಾರ್ದು, ತಾಯಿ ತಂದೆ ಇದು. ಸೊ ತಾಯಿ ತಂದೆ ಹತ್ರ ಅನುಮತಿ ತಗೋಬೇಕಲ್ವಾ, ಅದೇ ಒಳ್ಳೆ ಹುಡುಗಿಗೂ ಆ ಮರ್ಯಾದೆ. ಸೊ ಅದೇ ತರ ತಾಯಿ ತಂದೆ ಹತ್ರ ಅನುಮತಿ ತಗೊಂಡು ಆಮೇಲೆ ಬಾಹುಗಣ್ಣಿ ಕರೀತಾರೆ. ಸೊ ಬಾಹುಗ ಅಂತಪುರಕ್ಕೆ ಬರ್ತಾರೆ. ಅಂತಪುರಕ್ಕೆ ಬರುವಾಗ ಬಾಹುಕ ಅಲ್ಲಿ ತಮಯಂದಿನಿ ನೋಡ್ತಾರೆ. ನೋಡುವಾಗ ಅವ್ರಿಗೂ ಅಷ್ಟು ದುಃಖ ಬಂದಿದೆ ಅಂತೆ. ಯಾಕಂದ್ ಅಷ್ಟು ಆ ಕಾವಿ ಡ್ರೆಸ್ ಹಾಕೊಂಡು ಅವರು ತಲೆ ಎಲ್ಲ ಪೂರ್ತಿ ಸಡಾಗಿ ಬಿಟ್ಟಿದಂತೆ. ಅದದು ಕೂದಲು ನಾವು ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ, ಸಡಾ ತರ ಒಂದು ಗಟ್ಟಿಯಾಗಿ ಆಗ್ಬಿಡ್ತಲ್ಲ, ಆ ತರ ಸಡಾ ತರ ಆಗಿಬಿಟ್ಟು ಅಷ್ಟು ಅವರ ಶರೀರ ಪೂರ್ತಿ ಅಷ್ಟು ಏನು ವಾಶೆ ಮಾಡಿಲ್ಲ, ಏನು ಅಲಂಕಾರ ಮಾಡಿಲ್ಲ, ಆ ತರ ಬಿಟ್ಬಿಟ್ಟಿದ್ದಾರೆ. ಆ ತರ ಇದಾರಂತೆ ತಮಯಂದಿ. ಸೊ ಅದು ನೋಡುವಾಗ ಬಾಹುಕ ಅಷ್ಟು ದುಃಖ, ಅಷ್ಟೊಂದು ಸೋಗ ಬಂದ್ಬಿಟ್ಟಿದೆ. ಅವ್ರು ಬಂದು ಅಳ್ತಾರಂತೆ. ದಮಯಂತಿ ಬಂದು ಕೇಳ್ತಾರೆ, ಓ ಬಾಹುಕ, ಒಂದು ಕಾಲದಲ್ಲಿ ಈ ತರ ಧರ್ಮ ಗೊತ್ತಿರೋ ಒಂದು ರಾಜ ಅವರ ಹೆಂಡತಿನಿ ನಿದ್ರೆ ಮಾಡ್ತಾ ಇರುವಾಗ ಕಾಡಿಲ್ಲಿ ಸಪ್ರೇಟ್ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಿದ್ರೆಲ್ ಈ ತರ ಬಿಟ್ಬಿಟ್ಟು ಹೋಗಿದ್ರು ಯಾರ್ಯಾರು ಗೊತ್ತಾ, ಅವ್ರು ಬಂದು ಪುಣ್ಯ ಶ್ಲೋಕ. ಪುಣ್ಯ ಶ್ಲೋಕ ಅಂದ್ರೆ ನಳ ಚಕ್ರವರ್ತಿ. ಓಕೆ, ಸೊ ಪುಣ್ಯ ಶ್ಲೋಕ ಆಲ್ರೆಡಿ ನಾವು ಬಂದು ಗ್ರೂಪಲ್ಲಿ ಕಳಿಸಿದೀನಲ್ವಾ, ಪುಣ್ಯ ಶ್ಲೋಕ ಅಂದ್ರೆ ಆ ಶ್ಲೋಕಗಳು. ಸೊ ಬೆಳಗ್ಗೆ ಎದ್ದೋಳುವಾಗ ಈ ಶ್ಲೋಕ ಹೇಳಿದ್ರೆ ಅಷ್ಟು ಒಳ್ಳೇದು, ಅದಕ್ಕೆ ನಿಮ್ಗೂ ಆ ಶ್ಲೋಕ ಕಳಿಸಿದೀನಿ. ಯಾಕಂದ್ರೆ ಪುಣ್ಯ ಶ್ಲೋಕೋ ನಳೋ ರಾಜ, ಪುಣ್ಯ ಶ್ಲೋಹೋ ಯುಧಿಷ್ಠರ, ಪುಣ್ಯ ಶ್ಲೋಹೋ ಚ ವೈದೇಹಿ, ಪುಣ್ಯ ಶ್ಲೋಹೋ ಜನಾರ್ದನ. ಓಕೆ, ಸೊ ಈ ತರ ಆ ಪುಣ್ಯ ಶ್ಲೋಕ ನಮ್ನ ಏನ್ ಮಾಡಿಬಿಟ್ಟಿದ್ದಾರೆ, ಬಿಟ್ಬಿಟ್ಟು ಹೋಗಿಬಿಟ್ಟಿದ್ದಾರೆ. ಏನ್ ಮಾಡೋದು, ಈ ತರ ಬಟ್ಟೆ ಅರ್ಧ ಬಟ್ಟೆ ಈ ತರ ಕಾಡಲ್ಲಿ ಬಿಟ್ಬಿಟ್ಟು ಹೋಗಿದ್ರೆ ಏನಾಗೋದು. ಅವರು ಹೇಳ್ತಾರೆ, ಆ ತುರಂತ್ ಹೇಳ್ಕೊಂಡೆ ಅವ್ರ ಕಣ್ಣಿಂದ ನೀರು ಬರ್ತಾ ಇದೆ. ಸೊ ಅವರ ಇರೋ ರೂಪ, ಅವರು ಅಳೆದುಕೊಂಡು ಇರೋದು ನೋಡಿ ನಲಕ್ಕೂ ಅಷ್ಟು ದುಃಖ ಜಾಸ್ತಿ ಆಯ್ತು, ಅವರು ತಡ್ಸ್ಕೊಳಕ್ಕೆ ಆಗಲಿಲ್ಲಂತೆ. ಓ ಪ್ರಿಯೆ, ನಾವು ಬಂದು ನನ್ನ ರಾಜ್ಯ ಹೋಯ್ತು, ನಾವು ಅದಕ್ಕೆ ಬಿಟ್ಟಿದ್ದೀನಿ. ಆವಾಗ ಕಲಿಪುರುಷ ನನ್ನ ಮೇಲ್ಗಡೆ ಇದ್ದಿದ್ದಾನೆ. ಸೊ ಅದಕ್ಕೆ ಈ ತರ ನಾವು ನಿಮ್ನೆ ಬಿಟ್ಬಿಟ್ಟು ಹೋಗಿದ್ದೀನಿ. ಈ ತರ ಡೇ ಅಂಡ್ ನೈಟು ನಾವು ಎಷ್ಟು ಕಷ್ಟ ಅನುಭವಿಸಿ ನಮ್ಗೆ ಗೊತ್ತು. ನೀ ಇಲ್ಲ, ನೀ ಏನಾಗಿದೆಯೋ, ನೀ ಯಾವ ತರ ಇದೆಯೋ ನಮ್ಗೆ ಗೊತ್ತಿಲ್ಲ. ನನ್ನ ಶರೀರಲ್ಲಿ ಆ ಕಲಿಪುರುಷ ಇರೋದ್ರಿಂದ ಇಷ್ಟು ಕಷ್ಟದಲ್ಲಿ ನಾನು ಅನುಭವಿಸಿದ್ದೀನಿ. ಏನೋ ಭಗವಂತ ಅನುಗ್ರಹ ಇಂದು ಇವಾಗ ಕಲಿಪುರುಷ ನನ್ನಿಂದ ಆಚೆ ಬಂದಿದ್ದಾನೆ, ನಮ್ಮನ್ನ ಬಿಟ್ಟು ಹೋಗಿದ್ದಾನೆ ಅವನು. ಸೊ ಇವಾಗ ನಿಮ್ಗೋಸ್ಕರ ನಾವು ಇಲ್ಲಿ ಬಂದಿದ್ದೀನಿ. ಯಾಕಂದ್ರೆ ನೀವು ನಮ್ಮನ್ನ ಬಿಟ್ಟು ಮತ್ತೊಂದು ಮದುವೆ ಮಾಡ್ಕೊಳ್ತೀಯಾನು ಕೇಳಿ ನಮ್ಗೆ ಅಷ್ಟು ದುಃಖ ಆಯ್ತು. ನಿಮ್ಗೆ ಯಾಕೆ ಈ ತರ ಬುದ್ಧಿ ಹೋಯ್ತು, ಯಾಕೆ ಈ ತರ ಒಂದು ತೀರ್ಮಾನ ತಗೊಂಡಿದ್ಯಾ ಅಂತ ಕೇಳ್ತಾರೆ.
ಸೊ ಬೇರೊಂದು ಹುಡುಗಿ ಈ ತರ ಎಲ್ಲ ಮಾಡ್ತಲ್ಲ, ನೀವ್ ಯಾಕೆ ಈ ತರ ಮಾಡಿದ್ಯಾ ನೋಡಿ, ರಿದುಪರ್ಣ ರಾಜ ನಿಮ್ ಮದುವೆಗೋಸ್ಕರ ಇಲ್ಲಿ ಬಂದಿದ್ದಾರೆ ಏನು ಹೇಳ್ತಾರೆ. ಸೊ ಇವಾಗ ಇವರು ಹೇಳ್ತಾರೆ, ತಮಯಂದಿ ಅಳೆದುಕೊಂಡೇ ಹೇಳ್ತಾರೆ, ನನ್ ಮೇಲ್ಗಡೆ ಯಾವೊಂದು ತಪ್ಪು ಇಲ್ಲ. ಯಾಕಂದ್ರೆ ಇಲ್ಲಿ ಸಾಕ್ಷಿಯಾಗಿ ಇರೋ ದೇವರುಗಳು, ಯಾಕಂದ್ರೆ ದೇವರುಗಳು ಎಲ್ಲಾ ಜಾಗದಲ್ಲಿ ಇದ್ದಾರೆ, ಸಾಕ್ಷಿಯಾರೆ ಇರೋ ದೇವರುಗಳು ಬೇಕಂದ್ರೆ ಅವರ ಹತ್ರ ಕೇಳಿ. ನಾನ್ ಗಂಡನಾಗಿ ಇರೋ ನಿನ್ನೆ ಬಿಟ್ಟು ಬೇರೆ ಯಾರು ನಾವು ನೋಡಿಲ್ಲ. ನಿಮ್ನ ಹುಡುಕಕ್ಕೋಸ್ಕರ ಎಷ್ಟೋ ಬ್ರಾಹ್ಮಣರುಗಳನ್ನು ಅಂಧನರುಗಳನ್ನು ಕಳಿಸಿದೀವಿ. ಸೊ ಅಲ್ಲಿ ಪರ್ನಾದನ್ನು ಆ ಬ್ರಾಹ್ಮಣರು ಅಯೋಧ್ಯ ಬಂದಿರುವಾಗ ಅವರ ಹತ್ರ ನೀವು ಹೇಳಿದ ಯಾಕಂದ್ರೆ ನಾವು ಎಲ್ಲರಿಗೂ ಒಂದೊಂದು ಎಲ್ಲರ ಹತ್ರ ಒಂದು ಕ್ವಶನ್ ಕಳಿಸಿದೀನಿ. ಆ ಕ್ವಶನ್ ಆ ತರ ಮಾರ್ಕೆಟ್ ಪ್ಲೇಸು ಸಂತೆ ಜಾಗಲ್ಲಿ ಅವ್ರು ಹೇಳುವಾಗ ನೀವೇ ಆನ್ಸರ್ ಕೊಟ್ಟಿದ್ದೀರಾ. ಅದಕ್ಕೆ ನಿಮ್ನ ಇಲ್ಲಿ ಕರ್ಕೊಂಡ್ ಬರಕ್ಕೋಸ್ಕರ ಈ ತರ ಹೇಳಿದೀನಿ. ಯಾರೊಬ್ಬರು ಒಂದೇ ದಿನಲ್ಲಿ 100 ಯೋಜನೆ ದೂರ ರಥ ಎತ್ಕೊಂಡು ಬರಕ್ಕಾಗತ್ತೆ. ಸೊ ನೀವೊಬ್ಬರೇ ಆ ತರ ಮಾಡಕ್ಕಾಗತ್ತೆ. ಸೊ ನಿಮ್ನ ಇಲ್ಲಿ ಕರಿಯಕ್ಕೋಸ್ಕರ ನಾ ಈ ತರ ಮಾಡಿದೀನಿ. ಬೇಕಂದ್ರೆ ಇಲ್ಲಿರೋ ಸಾಕ್ಷಿಯಾಗಿರೋ ದೇವರುಗಳನ್ನೇ ಕೇಳಿ. ಯಾಕಂದ್ರೆ ಇಲ್ಲಿ ಎಲ್ಲಾ ಜಾಗದಲ್ಲಿ ವಾಯುದೇವ ಇದ್ದಾರೆ, ಸೂರ್ಯ ಭಗವಂತ ಇದ್ದಾರೆ, ನಮ್ಮ ಮನಸ್ಸಕ್ಕೂ ಆದಿ ದೇವನಾಗಿರೋ ಚಂದ್ರ ಇದ್ದಾರೆ. ಬೇಕಂದ್ರೆ ಅವರ ಹತ್ರವೂ ಕೇಳಿ ಅಂತ ಹೇಳ್ತಾರೆ. ಇವರು ಹೇಳಿದ ಕ್ಷಣ ಆ 3 ದೇವರುಗಳು ಅಲ್ಲಿ ಪ್ರಕಟಣ ಆಗ್ಬಿಡ್ತಾರೆ. ಬಂದು ನಾವ್ ಏನಾவது ಪಾಪ ಮಾಡಿದ್ರೆ ಇವಾಗ ನಾವು ಭಸ್ಮ ಆಗ್ತೀನಿ ಅಂತ ಹೇಳ್ತಾರೆ. ಸೊ ಅವಾಗ ಆ 3 ದೇವರುಗಳು ಪ್ರಕಟನಾಗಿ, ತಮಯಂದಿ ಯಾವೊಂದು ತಪ್ಪು ಮಾಡಿಲ್ಲ, ಈ 3 ವರ್ಷ ಅವರು ಅಷ್ಟು ಒಂದು ಪರ್ಫೆಕ್ಟ್ ಆಗಿದ್ದಾಳೆ, ನಿನ್ನೆ ನೆನೆಸ್ಕೊಂಡು ನಿನ್ ಬಗ್ಗೆ ಅವರು ಅಳುಕೊಂಡು ಇದ್ದಾಳೆ. ಸೊ ಅವ್ರು ಬಂದು ಪತಿವ್ರತೆ, ಅದು ಸಾಕ್ಷಿ ನಾವೇ. ಯಾಕಂದ್ರೆ ನಾವ್ ಯಾವಾಗ ಸಾಕ್ಷಿಯಾಗಿ ಎಲ್ಲರಿಗೂ ಇರ್ತೀವಲ್ವಾ. ಸುಯವರಾನ್ ಹೇಳಿದು ನಿಮ್ನೆ ಇಲ್ಲಿ ಕರ್ಕೊಂಡ್ ಬರಕ್ಕೋಸ್ಕರ ಈ ತರ ಅವಳು ಹೇಳಿದಾಳೆ ಅನ್ನು ಹೇಳ್ತಾರೆ. ಸೊ ಈ ತರ ಹೇಳಿದ ಕ್ಷಣ ಆಕಾಶದಿಂದ ಹೂ ಆ ತರ ಬೆಳ್ತಾ ಇದೆ. ಯಾಕಂದ್ರೆ ಆಕಾಶದಲ್ಲಿರೋ ದೇವರುಗಳೆಲ್ಲ ಹೂ ಆಗ್ತಾ ಇದ್ದಾರೆ. ಸೊ ಇದೆಲ್ಲ ನೋಡಿ ನಲ ಚಕ್ರವರ್ತಿಗೆ ಸಂತೋಷ ಆಯ್ತು. ಆವಾಗ ಅವ್ರು ಏನ್ ಮಾಡ್ತಾರೆ, ಕಾರ್ಕೋಡಗ ಕೊಟ್ಟಿದ್ದ ಆ ಬಟ್ಟೆಗಳು ಅವರು ಹಾಕೊಳ್ತಾರೆ. ಹಾಕಿದ ಕ್ಷಣ ಮತ್ತೆ ಅವರು ಸ್ವಯರೂಪ ಬಂದ್ಬಿಟ್ಟಿದೆ. ನಲ ಚಕ್ರವರ್ತಿ ಫಸ್ಟ್ ಯಾವ ತರ ಇದ್ರು ಅಷ್ಟು ಉದ್ದ, ಅಷ್ಟು ಹೈಟು, ಅಷ್ಟು ಪರಾಕ್ರಮಶಾಲಿಯಾಗ, ಅಷ್ಟು ಸೌಂದರ್ಯವಾಗಿ ಇರುವ ನಲ ಚಕ್ರವರ್ತಿ ಬಂದಿದ್ದಾರೆ. ಅವ್ರು ನೋಡಿದ ಕ್ಷಣ ತಮಯಂದಿ ಹೋಗಿ ಓಡೋಡಿ ಅವ್ರನ್ನೇ ಆಲಿಂಗನ ಮಾಡ್ಕೊಳ್ತಾರೆ. ಮಕ್ಕಳು ಓಡೋಡಿ ಬಂದು ಆಲಿಂಗನ ಮಾಡ್ಕೊಳ್ತಾರೆ. ಆಮೇಲೆ ಆಮೇಲೆ ಇವಾಗ ಈವ್ನಿಂಗ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಡೇ ಬೆಳಗ್ಗೆ ನಲ ಮತ್ತೆ ತಮಯಂದಿ ಇಬ್ಬರು, ಯಾಕಂದ್ರೆ ನೈಟ್ ಪೂರ್ತಿ ಇವರು ಕೂತ್ಕೊಂಡು ಮಾತಾಡ್ತಾ ಇದ್ರಂತೆ. ಸೊ ಬೆಳಗ್ಗೆ ಇಬ್ರು ಸ್ನಾನ ಮಾಡಿಬಿಟ್ಟು ಚೆನ್ನಾಗ, ಯಾಕಂದ್ರೆ ಇಷ್ಟು ದಿನ ತಮಯಂದಿ ಸ್ನಾನ ಗೀನ ಏನೇ ಮಾಡಿಲ್ಲ, ಏನು ಅವರು ತಲೆ ಬಡ್ಸ್ಕೊಳ್ಳೋದು ಮತ್ತೆ ಬಟ್ಟೆ ಏನೇ ಮಾಡಿಲ್ಲ. ಆ ತರ ಒಂದು ಕಾವಿ ಡ್ರೆಸ್ ಹಾಕೊಂಡು, ಸೊ ಏನು ಊಟ ಚೆನ್ನಾಗಿ ಮಾಡಿಲ್ಲ, ಅವರು ಅಲಂಕಾರ ಮಾಡಿಲ್ಲ, ಏನು ಹಾಕಿಲ್ಲ, ಆ ತರ ಇದ್ರಂತೆ. ಇವಾಗ ಅಷ್ಟು ಪೂರ್ತಿ ನಲ ಮತ್ತೆ ತಮಯಂದಿ ಅಷ್ಟು ಅಲಂಕಾರ ಮಾಡ್ಕೊಂಡು ಭೀಮ ಮತ್ತೆ ಅವರ ಹೆಂಡತಿ ತಾಯಿ ತಂದೆ ಕಾಲಿ ಬಿದ್ದು ಇವರಿಬ್ರು ನಮಸ್ಕಾರ ಆಶೀರ್ವಾದ ತಗೊಳ್ತಾರೆ. ಸೊ ಮತ್ತೆ ಭೀಮರಾಜಕ ಅಷ್ಟು ಖುಷಿ ಆಯ್ತು. ಯಾಕಂದ್ರೆ ಮಗಳು ಮತ್ತೆ ಹಳಿಯ ಇಬ್ರು ಸಿಕ್ಕಿಬಿಟ್ಟಿದಾರಲ್ವಾ, ಅಷ್ಟು ಆನಂದ ಆಯ್ತು. ಮತ್ತೆ ಈ ನ್ಯೂಸು ಆ ವಿದರ್ಭ ದೇಶ ಆ ಕುಂಡಿನಪುರಲ್ಲಿರೋ ಎಲ್ಲರಿಗೂ ಗೊತ್ತಾಗಿ ಎಲ್ಲರಿಗೂ ಅಷ್ಟು ಸಂತೋಷ ಆಯ್ತಂತೆ. ಎಲ್ಲ ಗಂಡಸರು ಹೆಂಗಸರು ಎಲ್ಲ ಒಂದು ದೊಡ್ಡ ಕೋಲಾಹಲವಾಗ ಏನೋ ಫೆಸ್ಟಿವಲ್ ತರ ಮಾಡಿದಾರಂತೆ. ಸೊ ಈ ನ್ಯೂಸು ಯಾರು ಋತುಪರ್ಣಕ್ಕೂ ಗೊತ್ತಾಯ್ತು. ಸೊ ಅವರು ಬಂದು ಆ ರಾಜಾವು ಬಂದು ಏನ್ ಮಾಡಿದಾರಂತೆ, ನಲಚಕ್ರವರ್ತಿ ಹತ್ರ ಕ್ಷಮಾಪಣೆ ಕೇಳ್ತಾರಂತೆ. ನೀವು ನಲ ನಮ್ಗೆ ಗೊತ್ತಿಲ್ಲ, ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡಿ. ನನ್ನ ರಥ ಸಾರಥಿಯಾಗಿ ಇಟ್ಕೊಂಡು ಮತ್ತೆ ನೀವು ಅಡಿಗೆ ಮಾಡೋ ಊಟ ನಾ ತಿಂತಾ ಇದ್ದೀನಿ, ನಮ್ಗೆ ಕ್ಷಮಿಸ್ಬಿಡು ಅಂತ ಹೇಳ್ದ. ಇಲ್ಲ ಇಲ್ಲ, ನೀವು ಎಷ್ಟು ಚೆನ್ನಾಗಿ ನಮ್ಗೆ ನೋಡ್ಕೊಂಡಿದ್ದೀರಾ, ಎಷ್ಟು ಉಪಚಾರ ಮಾಡಿದ್ದೀರಾ, ಆ ಥರ ಎಲ್ಲ ಏನಿಲ್ಲ, ನಮ್ಗೆ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ನೀವು.
ಹೇಳ್ಬಿಟ್ಟು ಆಕ್ಚುಲಿ ಋತುಪರ್ಣವು ಅಷ್ಟು ಖುಷಿಯಾಗಿದ್ದಾರೆ ಇವರಿಬ್ಬರು ಸೇರಿ ನೋಡಿ. ಮತ್ತೆ ಇವಾಗ ಸಾರಥಿ ಇಬ್ಬರು ಇಲ್ಲೇ ನಿಲ್ಸಿಬಿಟ್ಟಿದ್ದಾರೆ. ಯಾರು? ನಲ ಮತ್ತೆ ಆ ನಲನ ಸಾರಥಿ ಅವರಿಬ್ಬರೇ ಇಲ್ವಾ ಬಂದಿದ್ದಾರೆ, ಬಾಹುಗ ಮತ್ತೆ ಅದೇ ನಲ ಮತ್ತೆ ಇವರ ಸಾರಥಿ ವಾರ್ಷ್ಣೇಯ ಇಲ್ವಾ. ಸೊ ಅದಕ್ಕೆ ಇವರಿಬ್ಬರು ಇಲ್ಲೇ ನಿಲ್ಸಿಬಿಟ್ಟು ಮತ್ತೊಂದು ಸಾರಥಿ ಇಲ್ಲಿಂದು ಋತುಪರ್ಣನ ಜೊತೆಯಲ್ಲಿ ಅವರ ದೇಶಕ್ಕೆ ಕಳಿಸಿಬಿಟ್ಟಿದ್ದಾರೆ. ಸೊ ನಳ ಚಕ್ರವರ್ತಿ ಇಲ್ಲೇ 1 ಮಂತ್ ಎಲ್ಲಿ ಕುಂಡಿನಬರಲ್ಲೇ ಇದ್ದು ಗಂಡ ಹೆಂಡತಿ ಮಕ್ಕಳು ಎಲ್ಲ ಸಂತೋಷವಾಗಿದ್ರಂತೆ. ಆಮೇಲೆ 1 ಮಂತ್ ಆದ್ಮೇಲ್ಗಡೆ ಭೀಮರಾಜ ಹತ್ರ ಒಂದು ರಥ 16 ಆನೆಗಳು ಅದ 16 ಆನೆಗಳು 50 ಕುದುರೆಗಳು 600 ಸೋಲ್ಜರ್ಸ್ ಇದೆಲ್ಲ ಎತ್ಕೊಂಡು ಮತ್ತೆ ಅವರು ಎಲ್ಲಿ ಹೋಗ್ತಾರೆ? ನಿಷಧ ದೇಶಕ್ಕೂ ಹೋಗ್ತಾರೆ. ಅಲ್ಲಿ ಅವರ ತಮ್ಮ ಪುಷ್ಕರ ಅಲ್ವಾ ರಾಜ್ಯಲ್ಲಿ ಇರೋದು. ಸೊ ಅವ್ರ ಹತ್ರ ಹೋಗುವಾಗ ಬಾ ನಾವು ಬಂದು ಜೂಜಾಡೋಣ, ಯಾಕಂದ್ರೆ ನಮ್ಮ ಹತ್ರ ಇವಾಗ ಪಂದಯವಾಗಿ ಇಡಕ್ಕೆ ವಸ್ತುಗಳಿದೆ. ಓ ಇವಾಗ ನೀವ್ ಇಟ್ಕೊಂಡಿರೋ ವಸ್ತುಗಳು ಮತ್ತೆ ನಿನ್ ಹೆಂಡತಿ ಇಬ್ಬರು ನಾವೇ ತಗೊಂತೀನಿ ನೋಡು ಆ ಪುಷ್ಕರ ಅಷ್ಟ ಅಹಂಕಾರ ಎಂದು ಹೇಳಿದನಂತೆ. ಸೊ ಅವಾಗ ಮತ್ತೆ ಅವರು ಜೂಜಾಟ ಆಡಕ್ಕೆ ಶುರು ಮಾಡುವಾಗ ಆ ಪುಷ್ಕರ ಅವರ ಅಹಂಕಾರ ಎಂದು ಏನ್ ಮಾಡ್ತಾನೆ, ನನ್ ಪೂರ್ತಿ ರಾಜ್ಯ ನನ್ ಪ್ರಾಣವೂ ಇಲ್ಲಿ ಪಂದಯವಾಗಿ ಇಡ್ತೀನಿ ಇನ್ನು ಹೇಳ್ಬಿಟ್ಟಿದ್ದಾನಂತೆ. ಸೊ ಇವಾಗ ಇವರು ಜೂಜು ಆಡುವಾಗ ಯಾರು ಗೆಳಿದಿದ್ದಾರೆ? ಯಾಕಂದ್ರೆ ನಳ ಚಕ್ರವರ್ತಿಯೇ ಗೆಳಿತಾನೆ. ಯಾಕಂದ್ರೆ ಇವಾಗ ಅವ್ರಿಗೂ ಎಲ್ಲ ಗೊತ್ತಲ್ವಾ ಈ ಜೂಜಾಡೋ ಇದು ಬಗ್ಗೆ ಎಲ್ಲ ಋತುಪರ್ಣ ಹೇಳ್ಕೊಟ್ಟಿದ್ದಾರೆ. ಸೊ ಅದಕ್ಕೆ ಯಾರು ಗೆಲ್ಲಿದ್ದಾರೆ? ನಳ ಚಕ್ರವರ್ತಿ ಗೆಲ್ಲಿದ್ದಾರೆ. ಪುಷ್ಕರಕ್ಕೂ ಅಯ್ಯೋ ಇದೇನಪ್ಪ ಈ ತರ ಇತ್ತು ಅವನು ನೋಡ್ತಾ ಇದ್ದಾನೆ. ಸೊ ಇವಾಗ ಪುಷ್ಕರಕ್ಕೆ ಭಯ ಬಂದ್ಬಿಟ್ಟಿದೆ. ಸೊ ನಳ ಚಕ್ರವರ್ತಿ ಹೇಳ್ತಾರೆ, ನಾ ಬಂದು ನನ್ನ ರಾಜ್ಯ ತಗೊಳ್ತೀನಿ, ನಿನ್ ರಾಜ್ಯ ನಾನು ನಿಮ್ಗೆ ಕೊಡ್ತೀನಿ, ಅದೇ ತರ ನಿನ್ ಪ್ರಾಣವು ಏನ್ ಸಂಕಟ ಇಲ್ಲ, ನಿನ್ ಪ್ರಾಣವು ನಾನು ನಿನ್ಗೆ ಕೊಡ್ತೀನಿ. ಸೊ ನಿಮ್ಗೆ ಏನ್ ಭಯ ಬೇಡ ಅನು ಹೇಳ್ತಾರಂತೆ. ಯಾಕಂದ್ರೆ ಆವತ್ತು ನೀವು ಗೆಳೆಯಕ್ಕೆ ಕಾರಣವೇ ಏನು? ಕಲಿಪುರುಷ. ಕಲಿಪುರುಷ ಅಂಡ್ ದ್ವಾಪರ ಪುರುಷ ಅಲ್ವಾ. ಸೊ ಅದಕ್ಕೆ ನೀವು ಗೆಲ್ದಿದೀಯಾ. ಓಕೆ, ಸೊ ಅದಕ್ಕೆ ಇವಾಗ ನಿನ್ ರಾಜ್ಯ ನಿನ್ ಪ್ರಾಣ ಎಂದು ನಿಮ್ಗೆ ಕೊಡ್ತೀನಿ, ಏನ್ ಪ್ರಾಬ್ಲಮ್ ಹೋಗು ಹೇಳ್ತಾರಂತೆ. ಮತ್ತೆ ನಲಚಕ್ರವರ್ತಿ ಈ ತರ ಹೇಳುವಾಗ ಅವನಿಗೆ ಅಷ್ಟು ದುಃಖ ಬಂದ್ಬಿಟ್ಟಿದೆ ಅಂತೆ. ಸೊ ನಾವು ಬಂದು ಎಷ್ಟೊಂದು ತಪ್ಪು ಮಾಡಿದೀನಿ ಇವಾಗ ಗೊತ್ತಾಯ್ತು. ನೀವು ಬಂದು ಮತ್ತೆ ಈ ತರ ಎಲ್ಲ ಕೊಟ್ಬಿಟ್ಟು ನೀವು 100 ವರ್ಷ ಚೆನ್ನಾಗಿರಿ ನಲ ಚಕ್ರವರ್ತಿ ಬಂದು ಆಶೀರ್ವಾದ ಮಾಡಿದಾರಲ್ವಾ. ಸೊ ಪುಷ್ಕರಕ್ಕೂ ಅಷ್ಟು ದುಃಖ ಬಂದ್ಬಿಟ್ಟಿದೆ ನೋಡಿ, ನಮ್ ರಾಜ್ಯ ಕೊಟ್ಟು ನನ್ನ ಪ್ರಾಣವೂ ಕೊಟ್ಟು ಮತ್ತೆ 100 ವರ್ಷ ಚೆನ್ನಾಗಿ ರಾಜ್ಯ ಪರಿಪಾಲನೆ ಮಾಡಿನ ಆಶೀರ್ವಾದ ಮಾಡ್ತಾರಲ್ವಾ. ಸೊ ಇವಾಗ ಅವ್ರ ಕಾಲೇ ಬಿದ್ದು ಅಳ್ತಾರಂತೆ ಪುಷ್ಕರ. ನನಗೆ ಕ್ಷಮಿಸಿಬಿಡಿ, ನಾವು ಯಾವ ತರ ತಪ್ಪು ಮಾಡಿದ್ರೆ ಇವಾಗ ಗೊತ್ತಾಗ್ತಾ ಇದೆ. ನೀವು 10,000 ವರ್ಷ ನೀವು ರಾಜ್ಯ ಪರಿಪಾಲನೆ ಮಾಡಿ ಚೆನ್ನಾಗಿರ್ಬೇಕು. ಯಾಕಂದ್ರೆ ನಮಗೂ ಈ ತರ ಯಾರು ಕೊಡ್ತಾರ? ಈ ತರ ಒಂದು ರಾಜ ಎಲ್ಲಿ ಸಿಗ್ತಾರೆ? ಮತ್ತೆ ಪುಷ್ಕರ ಹೇಳ್ತಾನೆ, ನಾವು ನಿಮ್ ಜೊತೆಲಿ ಸ್ವಲ್ಪ ದಿನ ಇದ್ದು ಆಮೇಲೆ ನಾವು ಹೋಗ್ತೀನಿ ನಿಮ್ಗೆ. ಅದೇ ತರ ನಲ ಮತ್ತೆ ಪುಷ್ಕರ ಅಲ್ಲೇ ಇದ್ದಾರೆ 1 ಮಂತ್ ಇದ್ಬಿಟ್ಟು ಆಮೇಲೆ ಪುಷ್ಕರ ಏನ್ ಮಾಡ್ತಾನಂತೆ, ಅವ್ರ ಸೇವಕರುಗಳು ಅವರು ಫ್ಯಾಮಿಲಿ ಎಲ್ಲ ಕರ್ಕೊಂಡು ಮತ್ತೆ ಅವರ ರಾಜ್ಯಕ್ಕೆ ಅವರು ಹೋಗ್ಬಿಡ್ತಾನಂತೆ. ಅವರೆಲ್ಲ ಹೋದ್ಮೇಲ್ಗಡೆ ನಲ ಚಕ್ರವರ್ತಿ ಏನ್ ಮಾಡ್ತಾರೆ, ಮತ್ತ ನಗರ ವಾಸಿಗಳನ್ನ ನೋಡ್ತಾರೆ. ಸೊ ನಗರವಾಸಿಗಳೆಲ್ಲ ಅಷ್ಟು ಸಂತೋಷ ಪಟ್ಟಿದಾರಂತೆ. ಸೊ ಯಾವಾಗ ನಿಮ್ಗೂ ನಾವು ಸೇವೆ ಮಾಡಬೇಕು, ಯಾಕಂದ್ರೆ ಇಂದ್ರನಕ್ಕೂ ಯಾವ ತರ ದೇವರುಗಳು ಸೇವೆ ಮಾಡ್ತಾರೋ ಆ ತರ ನಳ ಚಕ್ರವರ್ತಿ ನಿಮ್ಗೂ ನಾವೆಲ್ಲ ಸೇವೆ ಮಾಡಬೇಕು, ನೀವು ಇಲ್ಲಂದ್ರೆ ಎಷ್ಟು ದುಃಖಲ್ಲಿ ನಾವೆಲ್ಲ ಇರ್ತೀವಿ ಏನು ಹೇಳ್ತಾರಂತೆ. ಸೊ ಇವಾಗ ನಳ ಚಕ್ರವರ್ತಿ ಮತ್ತೆ ಈ ರಾಜ್ಯಕ್ಕೆ ಬಂದಿದ್ದಾರೆ, ಎಲ್ಲರೂ ಒಂದು ದೊಡ್ಡ ಫಂಕ್ಷನ್ ತರ ಅಲ್ಲಿ ಬಂದು ಮಾಡ್ತಾರೆ. ಮಾಡುವಾಗ ಆಮೇಲೆ ನಳ ಚಕ್ರವರ್ತಿ ಏನ್ ಮಾಡ್ತಾರಂತೆ, ತಮಯಂದಿನಿ ಬರಕ್ಕೂ ಮೆಸೇಜ್ ಕಳಿಸ್ತಾರೆ. ಸೊ ಅವಾಗ ತಮಯಂದಿ ಅವರ ಮಕ್ಕಳು ಇಬ್ಬರನ್ನೇ ಕರ್ಕೊಂಡು ಭೀಮರಾಜ ಏನ್ ಮಾಡ್ತಾರೆ, ಒಂದು ದೊಡ್ಡ ಏನು ಸೀದನ ಅಲ್ಲ ಕೊಟ್ಟು ಕಳಿಸ್ತಾರೆ. ಸೊ ನಳ ಚಕ್ರವರ್ತಿ ಹತ್ರ ಇಲ್ಲಿ ಇವಾಗ ತಮಯಂದಿ ಮತ್ತೆ ಮಕ್ಕಳು ಎಲ್ಲ ಬಂದು ಅಷ್ಟು ಚೆನ್ನಾಗ ರಾಜ್ಯ ಪರಿಪಾಲನೆ ಮಾಡಿ ಅಷ್ಟು ಸಂತೋಷವಾಗ ಅವರು ಇದ್ರು. ಸೊ ಇದೆಲ್ಲ ಬಂದು ಬೃಹದಸ್ವರ್ ಬಂದು ಯುಧಿಷ್ಠಿರಕ್ಕೂ ಹೇಳ್ತಾ ಇದ್ದಾರೆ. ಸೊ ಓ ಯುಧಿಷ್ಠಿರ ನೋಡಿ,
ಎಷ್ಟು ಕಷ್ಟ ಅನುಭವಿಸಿದಾನೆ ಆ ನಲಚಕ್ರವರ್ತಿ. ನಿಂತರ ಅವರು ಜೂಜಾಡಿ ಎಷ್ಟು ದುಃಖ, ಅವರ ಹತ್ರ ಹೆಂಡತಿ ಮಕ್ಕಳು ಮತ್ತೆ ಬಟ್ಟೆ ಕೂಡ ಇಲ್ಲ, ಯಾರೇ ಇಲ್ಲ. ಆದ್ರೆ ನಿನ್ಕು ಆ ತರ ಪರಿಸ್ಥಿತಿ ಏನಿಲ್ವೇ? ನಿನ್ ಸಹೋದರಗಳಿದ್ದಾರೆ, ಮತ್ತೆ ನಿನ್ ಹೆಂಡತಿ ಇದ್ದಾರೆ, ಅದೇ ತರ ನಂತರ ಎಷ್ಟೋ ಋಷಿಗಳು ಬ್ರಾಹ್ಮಣರುಗಳು ಎಲ್ಲ ನಿಮ್ ಜೊತೆಲಿ ಇದೀವಿ, ಆದ್ರೆ ಮತ್ತೆ ಯಾಕೆ ನೀವು ದುಃಖ ಪಡ್ತಾ ಇದೀಯಾ? ಖಂಡಿತ ನಿನ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಏನು ಅವ್ರು ಬಂದು ಹೇಳ್ತಾರೆ. ಯಾಕಂದ್ರೆ ಯಾವಾಗ ಒಂದೇ ತರ ಇರಲ್ಲ ಅಲ್ವಾ? ಸೊ ಖಂಡಿತ ಈ ಪರಿಸ್ಥಿತಿ ನಿಮ್ಗೂ ಚೇಂಜ್ ಆಗುತ್ತೆ, ಏನ್ ಕಷ್ಟ ಬೇಡ ಅವ್ರು ಬಂದು ಹೇಳಿದ್ದಾರೆ. ಅದೇ ತರ ಯಾರೆಲ್ಲ ಇದು ಕೇಳ್ತಾರೋ, ಒಂದು ನಿಮಿಷ. ಸೊ ಏನು ಅಂದ್ರೆ, ಕಾರ್ಕೋಡಸ್ಯ ನಾಗಸ್ಯ ತಮಯಂತ್ಯ ನಲಸ್ಯ ಚ ಕೃದುಪರ್ಣಸ್ಯ ರಾಜರ್ಷೆ ಕೀರ್ತನ ಕಲಿನಾಸನಂ. ಸೊ ಬೆಳಗ್ಗೆ ಎದ್ದು ನಾವು ಹರಿ ಹರಿ ಹರಿನು 7 times ಹೇಳ್ಬೇಕು. ಆಮೇಲ್ಗಡೆ ಇವಾಗ ನಾವು ಹೇಳಿದ್ದೇನಲ್ವಾ, ಈ ಶ್ಲೋಕ ಹೇಳಿದ್ರೆ ಕಲಿ ದೋಷ ಇಂದು ನಾವು ನಿವರ್ತಿ ಆಗುತ್ತೆ. ಆಮೇಲೆ ಆ ಪುಣ್ಯ ಶ್ಲೋಕೋ ನಲೋ ರಾಜ ಪುಣ್ಯ ಶ್ಲೋಕೋ ಯುಧಿಷ್ಠಿರಃ ಪುಣ್ಯ ಶ್ಲೋಕೋ ಚ ವೈದೇಹಿ ಪುಣ್ಯ ಶ್ಲೋಕೋ ಜನಾರ್ದನ. ಸೊ ಈ ತರ ನಾವು ಹೇಳಿದ್ರೆ ನಮಗೂ ಒಳ್ಳೇದಾಗುತ್ತೆ. ಸೊ ಯಾರೆಲ್ಲ ಕೇಳಿದಾರೋ ಎಲ್ಲರಿಗೂ ಕಲಿದೋಷ ಮತ್ತೆ ಶನಿ ದೋಷ ಎಲ್ಲ ಪಿತೃದೋಷ ಎಲ್ಲ ದೋಷದಿಂದ ಅವ್ರು ಬಿಡುಗಡೆ ಆಗ್ತಾರೆ. ನಾಗದೋಷ ಇಂದು ಸೊ ಎಲ್ಲದಿಂದ ಅವರು ಬಿಡುಗಡೆ ಆಗ್ತಾರೆ. ಓಕೆ, ಹರೇ ಕೃಷ್ಣ. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು.